ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಟ್ರಂಪ್ ಮತ್ತು ಪುಟಿನ್ ಅಲಾಸ್ಕಾದಲ್ಲಿ ಭೇಟಿಯಾಗಿದ್ದು ಆ ಮಾತುಕತೆ ಏನೇನಾಯ್ತು ಎಲ್ಲದರ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಇಡೀ ವಿಚಾರದಲ್ಲಿ ಒಂದು ಮೇಜರ್ ಆದಂತ ಡೆವಲಪ್ಮೆಂಟ್ ಆಗಿದೆ. ಅದೇನು ಅಂತ ಕೇಳಿದ್ರೆ, ಪುಟಿನ್ ಒಂದ್ ಕಡೆ ಕೆಡ್ಡ ತೋಡಿದ್ರಲ್ಲ, ಟ್ರಂಪ್ ಅನ್ನ ಬೆಳೆಸಬೇಕು, ಇನ್ನೊಂದ್ ಕಡೆ ಜೆಲೆನ್ಸ್ಕಿಯನ್ನ ಬೆಳೆಸಬೇಕು, ಪೂರ್ತಿ ಯುರೋಪ್ ನ ಟ್ರ್ಯಾಪ್ ಮಾಡಬೇಕು ಅಂತ. ಅದರಲ್ಲಿ ಪುಟಿನ್ ಯಶಸ್ವಿ ಆಗಿದ್ದಾರೆ. ಈ ಬುದ್ಧಿವಂತ ರಾಜಕಾರಣಿಗೂ ಈ ಹುಂಬತನದ ರಾಜಕಾರಣ ಮಾಡೋರಿಗೂ ಹೇಗೆ ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನನಗೆ ಅನಿಸ್ತಾ ಇದೆ. ಟ್ರಂಪ್ ಎಂಬ ಹುಂಬನನ್ನ ಪುಟಿನ್ ಹೇಗೆ ಕಬ್ಜಾ ಮಾಡಿಕೊಂಡಿದ್ದಾರೆ ಅಂತಂದ್ರೆ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಪುಟಿನ್ ಈ ಇಡೀ ಯುದ್ಧವನ್ನ ಚೆಸ್ ಗೇಮ್ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಈಗ ಒಂದು ದೊಡ್ಡ ಚೆಕ್ಮೇಟ್ ಅನ್ನ ಕೂಡ ಇಟ್ಟಿದ್ದಾರೆ. ಇದು ಟ್ರಂಪ್ ಹಿನ್ನಡೆ, ಇನ್ನೊಂದು ಕಡೆ ಜೆಲೆನ್ಸ್ಕಿ ಕೂಡ ಹಿನ್ನಡೆ. ಹಾಗಾದ್ರೆ ಏನಿದೆ ಡೆವಲಪ್ಮೆಂಟ್? ಪುಟಿನ್ ಯಾವ ರೀತಿಯಾಗಿ ಜಾಣ್ಮೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ, ಹಾಗೆ ಜೆಲೆನ್ಸ್ಕಿ ಟ್ರಂಪ್ ನಡುವೆ ಏನಾಗ್ತದೆ, ಇದೆಲ್ಲ ಬಗ್ಗೆ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಿದ್ದೆ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲವುದನ್ನು ಕೂಡ ಟ್ರಂಪ್ಗೆ ಕನ್ವೆ ಮಾಡಿದ್ದು, ಯುದ್ಧ ನಿಲ್ಲಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ, ನಮ್ಗೇನು ಯುದ್ಧ ಬೇಕಾಗಿಲ್ಲ, ಯುದ್ಧ ಯಾವ ಕಾರಣದಿಂದ ಆರಂಭವಾಯಿತು, ಈ ಹಿಂದಿನ ಅಮೆರಿಕದ ಸರ್ಕಾರ ಯಾವ ರೀತಿಯಾಗಿ ತಪ್ಪು ಮಾಡಿತ್ತು, ಇದೆಲ್ಲವನ್ನ ಪುಟಿನ್ಗೆ ಟ್ರಂಪ್ ಕನ್ವೆ ಮಾಡಿದ್ರು. ಅಂದ್ರೆ ಟ್ರಂಪ್ ರನ್ನ ಹಿರಿಯಾಗಿ ಹಿಗ್ಗುವಂತೆ ಮಾಡಿಬಿಟ್ರು. ಒಂದು ವೇಳೆ 2020ರಲ್ಲಿ ಟ್ರಂಪೇ ಪುನಃ ಅಧ್ಯಕ್ಷರಾಗಿದ್ದೇ ಆಗಿದ್ರೆ ಈ ಯುದ್ಧವೇ ಆಗ್ತಾ ಇರಲಿಲ್ಲ. ನೀವು ಇಲ್ಲದೆ ಇದ್ದ ಕಾರಣದಿಂದಾಗಿಯೇ ಈ ಯುದ್ಧ ಆರಂಭವಾಯಿತು. ಈ ಹಿಂದಿನ ಅಮೆರಿಕ ಸರ್ಕಾರ ಇಂತಿಂತಹ ದೊಡ್ಡ ತಪ್ಪುಗಳನ್ನೇ ಮಾಡಿಬಿಟ್ಟು ಈ ಬ್ಲೆಂಡರ್ಗಳ ಕಾರಣದಿಂದಾಗಿ ಯುದ್ಧ ಆಗ್ತಾ ಇದೆ. ಈಗಲೂ ನಮ್ಗೇನು ಯುದ್ಧ ಮುಂದುವರಿಸೋದಕ್ಕೆ ಯಾವುದೇ ಆಸಕ್ತಿ ಇಲ್ಲ. ನೀವು ಹೇಳಿದಂತೆ ನಾವು ಪೀಸ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ. ಆದ್ರೆ ಈ ಪೀಸ್ ಡೀಲ್ ಏಕಪಕ್ಷದಿಂದ ಆಗೋದಿಲ್ಲ. ಎರಡು ಪಕ್ಷದವರು ಸೇರ್ಕೊಂಡು ನಮ್ಮದು ಕೆಲವೊಂದಿಷ್ಟು ಷರತ್ತುಗಳಿದ್ದಾವೆ. ಯಾಕಂದ್ರೆ ನಾವು ಕೂಡ 40ರಿಂದ 42 ತಿಂಗಳಿಂದ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗೂ ಒಂದಿಷ್ಟು ಡಿಮ್ಯಾಂಡ್ಗಳಿದ್ದಾವೆ. ಇದಕ್ಕೇನಾದ್ರೂ ಒಪ್ಪೋದೇ ಆಗಿದ್ರೆ, ಕೂತು ನೆಗೋಸಿಯೇಷನ್ ಮಾಡೋದೇ ಆದ್ರೆ ನಾವು ಪೀಸ್ ಡೀಲ್ಗೆ ಸಿದ್ಧ ಇದ್ದೀವಿ ಹೀಗಂತ ಪುಟಿನ್ ಟ್ರಂಪ್ಗೆ ಕನ್ವೆ ಮಾಡಿದ್ರು. ಇಲ್ಲಿ ಪುಟಿನ್ ಯಾವ ಮಟ್ಟಿನ ಜಾಣ್ಮೆಯನ್ನ ಪ್ರದರ್ಶನ ಮಾಡಿದ್ರು ಅಂತಂದ್ರೆ ನೀವು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಟ್ರಂಪ್ ಏನಂತ ಪೋಸ್ಟ್ ಕೊಟ್ಕೊಂಡು, ನಾನು ಸೀಸ್ ಫೈರ್ ಮಾಡಿಸ್ಬಿಡ್ತೀನಿ, ಯುದ್ಧ ವಿರಾಮ, ಈಗಾಗಲೇ 5-6 ದೇಶಗಳ ನಡುವೆ ಯುದ್ಧ ವಿರಾಮ ಘೋಷಣೆ ಮಾಡಿಬಿಡ್ತೀನಿ, ಭಾರತ ಪಾಕಿಸ್ತಾನದ ನಡುವೆ ಅಣ್ವಸ್ತ್ರದ ಯುದ್ಧ ಆಗಿಬಿಡ್ತಾ ಇತ್ತು, ಅದನ್ನು ಕೂಡ ನಾನು ನಿಲ್ಲಿಸಿದ್ದು ಕೂಡ ನಾನೇ ಹೀಗಂತ ಟ್ರಂಪ್ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡ್ತಲೇ ಅಲಾಸ್ಕಾಗೆ ಹೋಗಿ ಅಲ್ಲಿ ಲ್ಯಾಂಡ್ ಆಗಿದ್ರು. ಈಗಲೂ ಕೂಡ ನಾನು ಯುದ್ಧ ವಿರಾಮ ಘೋಷಣೆ ಮಾಡ್ಬಿಡ್ತೀನಿ, ನನ್ನೆಲ್ಲಾ ಮಾತಿಗೆ ಪುಟಿನ್ ಒಪ್ಪಿಗೆ ಸೂಚಿಸ್ತಾರೆ ಅಂತ. ಆದ್ರೆ ಪುಟಿನ್ ಗೊತ್ತಲ್ಲ, ಇಂತಹ 10 ಟ್ರಂಪ್ಗಳನ್ನ ಲೀಲಾಜಾಲವಾಗಿ ತನ್ನ ಕಿರುಗಳಿನಲ್ಲಿ ಆಟ ಆಡಿಸುವಂತಹ ಕೆಪಾಸಿಟಿ ಇರುವಂತ ಮನುಷ್ಯ ಆತ. ಪುಟಿನ್ಗೆ ಮೊದಲೇ ಗೊತ್ತಿತ್ತು ಟ್ರಂಪ್ ನಡುವಿನ ಮಾತುಕತೆ ಏನಾದ್ರೂ ವಿಫಲವಾಗಿದ್ದೇ ಆದ್ರೆ ಅಮೆರಿಕ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ, ನಮ್ಮ ಮೇಲೆ ಇನ್ನಷ್ಟು ಒತ್ತಡ ಬರೋದಕ್ಕೆ ಶುರುವಾಗುತ್ತೆ, ಟ್ರಂಪ್ ನಮ್ಮ ಮೇಲೆ ಟ್ರೇಡ್ ಅನ್ನ ಕೂಡ ಡಿಸ್ಟರ್ಬ್ ಮಾಡ್ತಾನೆ. ಇದೆಲ್ಲ ವಿಚಾರ ಪುಟಿನ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಪುಟಿನ್ ಏನ್ ಮಾಡಿದ್ರು ಅಂತಂದ್ರೆ ಜಾಣ್ಮೆಯಿಂದ ಟ್ರಂಪ್ ನನ್ನ ಹೊಗಳೆ ಅಟ್ಟಕ್ಕೆ ಏರಿಸಿದ್ರು. ನೀನು ಇಂದ್ರ, ನೀನು ಚಂದ್ರ ಅಂತ ಹೇಳಿ ಟ್ರಂಪ್ಗೆ ಚೆನ್ನಾಗಿ ಮಾಲಿಶ್ ಮಾಡಿಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಯುದ್ಧ ವಿರಾಮದ ಬಗ್ಗೆ ಮಾತನಾಡ್ತಿದ್ದಂತಹ ಟ್ರಂಪ್ ಪೀಸ್ ಡೀಲ್ ಬಗ್ಗೆ ಯೋಚನೆ ಮಾಡುವಂತೆ ಪುಟಿನ್ ಕುಸಲಾಯಿಸಿಬಿಟ್ರು. ನೀವೀಗ ಕನ್ಫ್ಯೂಸ್ ಆಗ್ಬೋದು, ಪೀಸ್ ಡೀಲ್ಗೂ ಯುದ್ಧ ವಿರಾಮಕ್ಕೂ ಏನು ವ್ಯತ್ಯಾಸ ಇದೆ, ಎರಡು ಒಂದೇ ನಾಣ್ಯದ 2 ಮುಖಗಳಲ್ವಾ ಅಂತ. ಖಂಡಿತವಾಗ್ಲೂ ಅಲ್ಲ ಮಿತ್ರರೇ. ಈ ಟ್ರಂಪ್ ಏನ್ ಬಯಸ್ತಾ ಇದ್ರು ಗೊತ್ತಾ? ಯುದ್ಧ ವಿರಾಮ ಅಷ್ಟೇ, ಈಗ ತಕ್ಷಣದಿಂದ ಯುದ್ಧ ನಿಲ್ಲಿಸ್ತೀವಿ, ಮುಂದೇನೋ ಮಾತುಕತೆಗಳು ಅನಂತರ ಆಗಿಬಿಡುತ್ತವೆ. ಟ್ರಂಪ್ ಬೇಕಾಗಿರೋದು ಯುದ್ಧ ವಿರಾಮ ಅನ್ನುವಂತಹ ಒಂದು ಪದ ಅಷ್ಟೇ. ಮತ್ತೆ ಏನ್ ಬೇಕಾದ್ರೂ ಆಗಿ ಹೋಗ್ಲಿ, ಉಕ್ರೇನ್ ಎಷ್ಟಾದ್ರೂ ನಷ್ಟ ಆಗ್ಲಿ, ಅಥವಾ ರಷ್ಯಾಗೆ ಲಾಭನಾದ್ರೂ ಆಗ್ಲಿ, ನಷ್ಟನಾದ್ರೂ ಆಗ್ಲಿ, ಇದು ಯಾವುದು ಕೂಡ ಟ್ರಂಪ್ಗೆ ಬೇಕಾಗಿಲ್ಲ. ಟ್ರಂಪ್ ಅಲ್ಲಿಗೆ ಹೋಗಿ ಇಳಿದಿದ್ದೇ ಯುದ್ಧ ವಿರಾಮ ಅನ್ನುವಂತಹ ಒಂದೇ ಒಂದು ಪದಕ್ಕೋಸ್ಕರವಾಗಿ. ಪುಟಿನ್ ಏನ್ ಹೇಳಿದ್ರು, ಯುದ್ಧ ವಿರಾಮದ ಬದಲಾಗಿ ಪೀಸ್ ಡೀಲ್ ಅಂತ ಹೇಳಿದ್ರು. ಈ ಶಾಂತಿ ಒಪ್ಪಂದ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ರಷ್ಯಾ ಒಂದಷ್ಟು ಬೇಡಿಕೆಗಳನ್ನ ಇಡುತ್ತೆ, ಉಕ್ರೇನ್ ಅದಕ್ಕೆ ಒಪ್ಕೊಳ್ಳೇಬೇಕು. ಕೇವಲ ಉಕ್ರೇನ್ ಮಾತ್ರ ಅಲ್ಲ, ಉಕ್ರೇನ್ ಬೆಂಬಲಿಸುವಂತಹ ಅಮೆರಿಕ ಕೂಡ ಒಪ್ಪಬೇಕು, ಅದರ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳು ಕೂಡ ಒಪ್ಪಬೇಕು. ಅಂತಹ ಒಂದು ಸ್ಥಿತಿಗೆ ಟ್ರಂಪ್ ಅನ್ನ ತಂದಿಟ್ರು. ಮೊದಲಿಗೆ ಪೀಸ್ ಡೀಲ್ ಮಾಡ್ಕೊಳ್ಳೋಣ, ಅದಾದ ಬಳಿಕ ನಾವು ಕಂಪ್ಲೀಟ್ ಆಗಿ ಯುದ್ಧವನ್ನ ನಿಲ್ಲಿಸ್ತೀವಿ, ಯುದ್ಧ ವಿರಾಮ ಆಗಿ ಹೋಗುತ್ತೆ ಅಂತಂದ್ರೆ ಈ ಮಾತಿಗೆ ಲಾಜಿಕಲ್ಲಿ ಟ್ರಂಪ್ ಬಳಿಯಲ್ಲಿ ಯಾವುದೇ ಆನ್ಸರ್ ಇಲ್ಲ. ಅದಕ್ಕೆ ಟ್ರಂಪ್ ಏನ್ ಹೇಳಿದ್ರು, ನಾನು ನ್ಯಾಟೋ ಜೊತೆಗೆ ಮಾತಾಡ್ತೀನಿ, ಅದಕ್ಕಿಂತಲೂ ಮುಖ್ಯವಾಗಿ ಜೆಲೆನ್ಸ್ಕಿಯನ್ನ ಕರೆದ್ಬಿಟ್ಟು ಮಾತಾಡ್ತೀನಿ, ಜೆಲೆನ್ಸ್ಕಿಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ತೀನಿ, ನಾನು ಪೀಸ್ ಡೀಲ್ಗೆ ಜೆಲೆನ್ಸ್ಕಿಯನ್ನ ಒಪ್ಪಿಸ್ತೀನಿ ಅಂತ ಪುಟಿನ್ಗೆ ಕೊಟ್ಟಂತಹ ಒಂದೊಂದು ಆಫರ್ಸ್ಗಳು ಕೂಡ ಟ್ರಂಪ್ಗೆ ಬಹಳ ಖುಷಿಯಾಗಿದೆ. ಇದರಲ್ಲಿ ಏನ್ ದೊಡ್ಡ ವಿಚಾರ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ
ಪುಟಿನ್ ಒಂದು ಏನು ಹೇಳಿದ್ದಾರೆ, ಲ್ಯಾಂಡ್ ಸ್ವಾಪಿಂಗ್ ಮಾಡ್ಕೊಳ್ಳೋಣ, ನಾವು ಗೆದ್ದಂತಹ ಕೆಲ ಪ್ರದೇಶಗಳನ್ನ ಬಿಟ್ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಆದ್ರೆ ಕೆಲವೊಂದಿಷ್ಟು ಪ್ರದೇಶಗಳು ಉಕ್ರೇನ್ ನಮಗೆ ಬಿಟ್ಕೊಡ್ಬೇಕಾಗುತ್ತೆ. ಇದನ್ನ ಕೇಳಿದಾಗ ಟ್ರಂಪ್ಗೆ ಏನ್ ಅನ್ಸುತ್ತೆ, ಹೇಗಿದ್ರು ಉಕ್ರೇನ್ ಅವರು ಈಗಾಗಲೇ ಜಾಗವನ್ನು ಸೋತ್ಬಿಟ್ಟಿದ್ದಾರೆ, ರಷ್ಯಾ ಈಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಗವನ್ನ ಬಿಟ್ಕೊಟ್ಟು ಮತ್ತೊಂದಷ್ಟು ಜಾಗವನ್ನ ಕೇಳ್ತಾ ಇದೆ, ಇದೆಲ್ಲಿ ಸರಿ ಇದೆ, ಉಕ್ರೇನ್ ಜೆಲೆನ್ಸ್ಕಿ ಇದಕ್ಕೆ ಒಪ್ಕೊಳ್ಬಹುದು ಹೀಗಂತ ಟ್ರಂಪ್ಗೆ ಅನಿಸ್ತಾ ಇದೆ. ಇದೇ ಕಾನ್ಫಿಡೆನ್ಸ್ ನಲ್ಲಿ ಅಮೆರಿಕಾಗೆ ಬಂದು ಜೆಲೆನ್ಸ್ಕಿ ಕಾಲ್ ಮಾಡ್ತಾರೆ. ಜೆಲೆನ್ಸ್ಕಿ ನೋಡಪ್ಪ ಹೀಗೆ ಆಗಿದೆ, ಮಾತುಕತೆ ವೇಳೆ ನಾನು ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ, ನೀನೀಗ ಇದಕ್ಕೆ ಒಪ್ಕೋಬೇಕು, ಈ ಪೀಸ್ ಡೀಲ್ ಆಗ್ಬೇಕು. ಜೆಲೆನ್ಸ್ಕಿ ಮುಲಾಜಿಲ್ಲದೆ ಟ್ರಂಪ್ ಅವರ ಈ ಆಫರ್ ನ ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಪೀಸ್ ಡೀಲ್ ಸಾಧ್ಯವೇ ಇಲ್ಲ, ರಷ್ಯಾ ಇಟ್ಟಂತಹ ಈ ಒಂದು ಬೇಡಿಕೆಯನ್ನ ನಾವು ಈಡೇರಿಸಕ್ಕೆ ಸಾಧ್ಯವಿಲ್ಲ. ಯಾಕಂತ ಕೇಳಿದ್ರೆ ನಾವು ಯಾವುದಕ್ಕೆ ಬೇಕಾದ್ರೂ ತಲೆ ಬಗ್ಗಿಸ್ತೀವಿ, ಉಕ್ರೇನ್ನ 1 ಇಂಚು ಜಾಗವನ್ನು ಕೂಡ ನಾವು ಬಿಟ್ಕೊಡೋದಕ್ಕೆ ನಾವು ಸಿದ್ಧ ಇಲ್ಲ. ಜೆಲೆನ್ಸ್ಕಿ ಮುಂದುವರಿದು ಟ್ರಂಪ್ಗೆ ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಅದೇನು ಅಂತ ಕೇಳಿದ್ರೆ, ನಮ್ಮ ಸಂವಿಧಾನದ ಪ್ರಕಾರ ನಮ್ಮ 1 ಇಂಚು ಭೂಮಿಯನ್ನು ಕೂಡ ನಾನು ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಂವಿಧಾನ ಒಪ್ಪುವುದಿಲ್ಲ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರ ಆಗುತ್ತೆ, ಹೀಗಾಗಿ ಈ ನಿರ್ಧಾರ ಕೈಗೊಳ್ಳುವಂತಹ ಅಧಿಕಾರವೇ ನನ್ನ ಬಳಿಯಲ್ಲಿಲ್ಲ ಅಂತ ಜೆಲೆನ್ಸ್ಕಿ ಟ್ರಂಪ್ಗೆ ಹೇಳಿದ್ದಾರೆ. ಅಲ್ಲಿಗೆ ಮುಂದೆ ಏನಾಗುತ್ತೆ, ಇದರಿಂದ ಪುಟಿನ್ ಹೇಗೆ ಯಶಸ್ಸು ಸಿಗುತ್ತೆ, ಈ ಪ್ರಶ್ನೆಗಳು ನಿಮ್ಗೆ ಏನಾದ್ರೂ ಬಂದಿದ್ದೆ ಆದ್ರೆ ಈಗಾಗಲೇ ಜೆಲೆನ್ಸ್ಕಿಯನ್ನ ವಾಷಿಂಗ್ಟನ್ಗೆ ಬರುವಂತೆ ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಜೆಲೆನ್ಸ್ಕಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಕೂಡ. ಈ ಸಂದರ್ಭದಲ್ಲಿ ಟ್ರಂಪ್ ಏನ್ ಮಾಡ್ತಾರೆ ಗೊತ್ತಾ, ಜೆಲೆನ್ಸ್ಕಿ ಮೇಲೆ ತೀವ್ರವಂತಹ ಒತ್ತಡ ಹೇರ್ತಾರೆ. ಆರಂಭದಲ್ಲೇ ನೀವು ನೋಡಿದ್ರಿ, ಜೆಲೆನ್ಸ್ಕಿ ಅಮೆರಿಕ ಬಂದ ಸಂದರ್ಭದಲ್ಲಿ ಟ್ರಂಪ್ ಮತ್ತು JD ವ್ಯಾನ್ಸ್ ಯಾವ ರೀತಿಯ ಜೆಲೆನ್ಸ್ಕಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಜೆಲೆನ್ಸ್ಕಿ ಒಂದು ದೇಶದ ಅಧ್ಯಕ್ಷ ಅನ್ನುವ ರೀತಿಯಲ್ಲೂ ಕೂಡ ಟ್ರಂಪ್ ಮತ್ತು JD ವ್ಯಾನ್ಸ್ ಅವರಿಗೆ ಗೌರವ ಕೊಟ್ಟಿಲ್ಲ. ಆ ಮಟ್ಟಿಗೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ಮತ್ತೆ ಜೆಲೆನ್ಸ್ಕಿಯನ್ನ ಅಮೆರಿಕ ಕರೆದು ಅದೇ ರೀತಿಯ ಒತ್ತಡ ಹೇರುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾರೆ. ಇದು ಆಗ್ಬೇಕು ಅಂತ ಪುಟಿನ್ ಬಯಸಿದ್ರು ಕೂಡ. ನಿಮ್ಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಜೆಲೆನ್ಸ್ಕಿ ಪರವಾಗಿ ಅವರು ಇರಲಿಲ್ಲ. ಜೆಲೆನ್ಸ್ಕಿಯನ್ನ ಒತ್ತಡ ಹೇರಿ ನಾನು ಒಪ್ಸ್ಕೋತೀನಿ ಅಂತಲೇ ಟ್ರಂಪ್ ಅಂದ್ಕೊಂಡಿದ್ರು, ಆದ್ರೆ ಜೆಲೆನ್ಸ್ಕಿ ಒಪ್ಲಿಲ್ಲ. ಆಗ ಜೆಲೆನ್ಸ್ಕಿಯ ಮೇಲೆ ಬಲ ಪ್ರಯೋಗ ಮಾಡೋದಕ್ಕೆ ಹೋದ್ರಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು ಕೇಳಿದ್ರೆ, ಇಡೀ ಪಾಶ್ಚಿಮಾತ್ಯ ಜಗತ್ತು ಜೆಲೆನ್ಸ್ಕಿಯ ಜೊತೆಗೆ ನಿಂತುಕೊಳ್ತು. ಅದರಲ್ಲಿ ಫ್ರಾನ್ಸ್ ಕೂಡ ಇತ್ತು, ಇಟಲಿ ಮತ್ತು UK ಇತ್ತು, ಜರ್ಮನಿ, ಹೀಗೆ ಎಲ್ಲಾ ದೇಶಗಳು ಕೂಡ, ನ್ಯಾಟೋದ ಬಹುತೇಕ ದೇಶಗಳು ಜೆಲೆನ್ಸ್ಕಿಯ ಜೊತೆಗೆ ನಿಂತ್ಕೊಂಡ್ವು. ಟ್ರಂಪ್ಗೆ ಏನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಟ್ರಂಪ್ ಏನ್ ಮಾಡಿದ್ರು, ಯು ಟರ್ನ್ ಹೊಡೆದ್ಬಿಟ್ರು. ನಾನು ಪುಟಿನ್ ರನ್ನೇ ಮಣಿಸ್ಬಿಡ್ತೀನಿ, ಪುಟಿನ್ ಮೇಲೆ ಒತ್ತಡ ಹೇರ್ತೀನಿ ಅಂತ ಹೇಳಿ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ದೇಶಗಳಿಗೆ ಧಮಕಿಯನ್ನು ಕೂಡ ಹಾಕಿದ್ರು, ದಂಡವನ್ನು ಕೂಡ ಹಾಕಿದ್ರು. ಭಾರತದ ಮೇಲೆ ಪೆನಾಲ್ಟಿ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದ್ರು. ಅಂದ್ರೆ 2ನೇ ಬಾರಿಗೆ ಅವರು ರಷ್ಯಾವನ್ನ ಬಗ್ಗಿಸೋದಕ್ಕೆ ಹೊರಟು ಪುಟಿನ್ ರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಪುಟಿನ್ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಟ್ರಂಪ್ ಜೊತೆಗೆ ಮಾತುಕತೆಗೆ ಒಪ್ಪಿ ಎಲ್ಲಾ ರೀತಿಯಲ್ಲೂ ಅವರನ್ನ ಕನ್ವಿನ್ಸ್ ಮಾಡಿ ಆ ಬಾಣವನ್ನೇ ಉಲ್ಟಾ ಮಾಡಿದ್ದಾರೆ. ಈಗ ಟ್ರಂಪ್ ಏನ್ ಮಾಡ್ತಾರೆ, ಜೆಲೆನ್ಸ್ಕಿ ವಿರುದ್ಧ ತಿರುಗಿ ಬೀಳ್ತಾರೆ. ಟ್ರಂಪ್ ಮಾತನ್ನ ಜೆಲೆನ್ಸ್ಕಿ ಒಪ್ಪದೇ ಇದ್ರೆ ತಕ್ಷಣ ಟ್ರಂಪ್ಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ಟ್ರಂಪ್ ಒಬ್ಬ ಲಾಜಿಕಲ್ ಮನುಷ್ಯನೇ ಅಲ್ಲ, ಮತ್ತೆ ಆ ಜೆಲೆನ್ಸ್ಕಿ ಮತ್ತು ಟ್ರಂಪ್ ಸಂಬಂಧ ಕಿತ್ತು ಹೋಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇದು ಪುಟಿನ್ಗೆ ಬೇಕಾಗಿತ್ತು ಅಷ್ಟೇ. ಯಾಕಂತ ಕೇಳಿದ್ರೆ, ಅಮೆರಿಕ ಮತ್ತು ಉಕ್ರೇನ್ ಇನ್ನಷ್ಟು ಹತ್ತಿರವಾಗ್ಬಿಟ್ಟು ಯುದ್ಧ ಮುಂದುವರೆದಿದ್ದೆ ಆದ್ರೆ ಪುಟಿನ್ಗೆ ನಷ್ಟ ಆಗುತ್ತೆ. ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಉಕ್ರೇನ್ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳ ಪೂರೈಕೆಗಳನ್ನು ಕೂಡ ನಿಲ್ಲಿಸಿದ್ರು, ಫಂಡ್ ಮಾಡೋದಿಲ್ಲ ಅಂತ ಕೂಡ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಟ್ರಂಪ್ ಉಲ್ಟಾ ಹೊಡೆದ್ಬಿಟ್ಟು ಜೆಲೆನ್ಸ್ಕಿ ಎಲ್ಲ ರೀತಿಯ ಶಸ್ತ್ರಾಸ್ತ್ರವನ್ನ ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದ್ರು. ಈಗ ಪುಟಿನ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮತ್ತೆ ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಒಂದು ಚೆಕ್ಮೇಟ್ ಅನ್ನ ಕೂಡ ಇಟ್ಟಿದ್ದಾರೆ. ಹೀಗಾಗಿ ನಾಳಿನ ಮೀಟಿಂಗ್ ಇದೆಲ್ಲ ತೀರಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಜೆಲೆನ್ಸ್ಕಿ ಈ ಲ್ಯಾಂಡ್ ಸ್ವಾಪಿಂಗ್ ಒಪ್ಪುವಂತಹ ಸಾಧ್ಯತೆಗಳು ಇಲ್ವೇ ಇಲ್ಲ. ಹಾಗೇನಾದ್ರೂ ಜೆಲೆನ್ಸ್ಕಿ ಒಪ್ಪಿದ್ದೆ ಆದ್ರೆ ತನ್ನ ರಾಜಕೀಯ ಜೀವನವನ್ನೇ ಬಲಿ ಕೊಡಬೇಕಾಗುತ್ತೆ. ಜೆಲೆನ್ಸ್ಕಿ ಉಕ್ರೇನ್ ಜನರ ಮುಂದೆ ದೊಡ್ಡ ಖಳನಾಯಕನಾಗಿ ನಿಂತ್ಕೊಳ್ಬೇಕಾಗುತ್ತೆ. ಅದಕ್ಕೆ ಜೆಲೆನ್ಸ್ಕಿ ರೆಡಿ ಇಲ್ಲ. ಜೆಲೆನ್ಸ್ಕಿಯನ್ನ ಈ ಸ್ಥಿತಿಯಲ್ಲಿ ಬಿಡೋದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಕೂಡ ಸಿದ್ಧ ಇಲ್ಲ. ಯಾಕಂದ್ರೆ ರಷ್ಯಾದ ಕೈ ಕಂಪ್ಲೀಟ್ ಆಗಿ ಮೇಲಾಗುತ್ತೆ, ರಷ್ಯಾ ಮತ್ತೆ ಪುಟ್ಟಿದ್ದು ನಿಂತು ಬಿಡುತ್ತೆ. ಒಂದು ಸ್ಟ್ರಾಂಗ್ ಅಂತ ರಷ್ಯಾವನ್ನ ಯುರೋಪ್ ದೇಶಗಳು ಬಯಸ್ತಾ ಇಲ್ಲ. ಯುದ್ಧ ವಿರಾಮ ಆಗದೇ ಇದ್ರೆ ಪರವಾಗಿಲ್ಲ, ಈ ರೀತಿಯ ಯುದ್ಧ ವಿರಾಮ ಬೇಡ ಅಂತ ಹೇಳಿ ಯುರೋಪ್ನ ದೇಶಗಳು ಹೇಳ್ತಾ ಇವೆ. ಹೀಗಾಗಿ ಮಿತ್ರ, ಮುಂದಿನ ಕೆಲ ಗಂಟೆಗಳು ಬಹಳ ಕ್ರೂಷಿಯಲ್, ಏನ್ ಬೇಕಾದ್ರೂ ಆಗ್ಬಹುದು. ಟ್ರಂಪ್ ಒಂದು ವೇಳೆ ಕಂಪ್ಲೀಟ್ ಪಲ್ಟಿ ಹೊಡೆದ್ಬಿಟ್ಟು ಪುಟಿನ್ ರ ಸಮರ್ಥನೆಯನ್ನು ಕೂಡ ನಿಂತರೂ ಆಶ್ಚರ್ಯ ಪಡಬೇಕಿಲ್ಲ. ಈ ಯುದ್ಧ ವಿರಾಮದ ವಿಚಾರದಲ್ಲಿ ಟ್ರಂಪ್ ಯಾವ ಮಟ್ಟಿನ ಒತ್ತಡವನ್ನ ಎದುರಿಸ್ತಾ ಇದ್ದಾರೆ ಅಂದ್ರೆ, ಎಷ್ಟರ ಮಟ್ಟಿಗೆ ಲೇವಡಿಗಳನ್ನ ಎದುರಿಸ್ತಾ ಇದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಹಿಲರಿ ಕ್ಲಿಂಟನ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇನು ಅಂತ ಕೇಳಿದ್ರೆ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಉಕ್ರೇನ್ ಬಹುಭಾಗವನ್ನ ವಶಕ್ಕೆ
ಪಡೆದು ಇಟ್ಟುಕೊಂಡಿದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಉಕ್ರೇನ್ಗೆ ವಾಪಸ್ ಕೊಡಿಸಿ ಯುದ್ಧ ವಿರಾಮವನ್ನ ಘೋಷಣೆ ಮಾಡುವಲ್ಲಿ ಟ್ರಂಪ್ ಏನಾದರೂ ಯಶಸ್ವಿ ಆಗಿದ್ದೆ ಆದ್ರೆ ಟ್ರಂಪ್ಗೆ ನೋಬೆಲ್ ಪೀಸ್ ಪ್ರೈಸ್ ಸಿಗಬೇಕು ಅಂತ ಹೇಳಿ ನಾನೇ ನಾಮಿನೇಟ್ ಮಾಡ್ತೀನಿ ಅಂತ ಹೀಗಂತ ಡೆಮೊಕ್ರೆಟಿಕ್ ಪಕ್ಷದ ಮಾಜಿ ಅಧ್ಯಕ್ಷ ಅಭ್ಯರ್ಥಿಯಾಗಿದ್ದಂತಹ ಹಿಲರಿ ಕ್ಲಿಂಟನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಮೂಲಕವಾಗಿ ಅಮೆರಿಕದ ವಿಪಕ್ಷಗಳು ಕೂಡ ಟ್ರಂಪ್ ಅನ್ನ ಬಹಳ ಒತ್ತಡಕ್ಕೆ ಸಿಕ್ಕಿಸ್ತೇವೆ. ನೀವು ಯುದ್ಧ ವಿರಾಮವನ್ನ ಘೋಷಣೆ ಮಾಡೋದೇ ಮುಖ್ಯವಲ್ಲ, ಉಕ್ರೇನ್ ಏನು ಭೂಭಾಗವನ್ನು ಕಳೆದುಕೊಂಡಿದೆಯಲ್ಲ ಅದನ್ನ ವಾಪಸ್ ಕೊಡಿಸಬೇಕು. ಈ ಹಿಂದೆ 2014ರಲ್ಲಿ ರಷ್ಯಾ ಕ್ರಿಮಿಯಾವನ್ನ ವಶಕ್ಕೆ ಪಡಿತು, ಅದಕ್ಕೆ ಏನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಯುದ್ಧ ವಿರಾಮ ಅಂತ ಹೇಳ್ಬಿಟ್ಟು ರಷ್ಯಾಗೆ ಅನುಕೂಲವಾಗುವಂತಹ ನಿರ್ಧಾರವನ್ನ ಟ್ರಂಪ್ ಕೈಗೊಂಡಿದ್ದೆ ಆದ್ರೆ ಅದನ್ನು ನಾವು ಬೆಂಬಲಿಸೋದಕ್ಕೆ ರೆಡಿ ಇಲ್ಲ. ಒಂದು ವೇಳೆ ನೀವು ಉಕ್ರೇನ್ ಪರವಾಗಿ ನಿರ್ಧಾರವನ್ನು ಕೈಗೊಂಡು ಉಕ್ರೇನ್ ಕೈ ಮೇಲಾಗುವಂತೆ ನೋಡಿಕೊಂಡು ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ನಾನೇ ನಿಮ್ಗೆ ನೋಬೆಲ್ ಪ್ರೈಸ್ ನಾಮಿನೇಟ್ ಮಾಡ್ತೀನಿ ಅಂತ ಹಿಲರಿ ಕ್ಲಿಂಟನ್ ಕಾಲು ಎಳೆದಿದ್ದಾರೆ. ನನಗನ್ಸುತ್ತೆ ಟ್ರಂಪ್ಗೆ ಒಂದು ಬಹಳ ದೊಡ್ಡ ಟಾಸ್ಕ್, ಯಾಕಂದ್ರೆ ಪುಟಿನ್ ಅಂತಹ ಜಗಮೊಂಡ ಜೊತೆಗೆ ಒಂದು ಬುದ್ಧಿವಂತ, ಇನ್ನೊಂದು ಕಡೆಗೆ ಜೆಲೆನ್ಸ್ಕಿ ಅಂತಹ ಅಪ್ರಬುದ್ಧ ರಾಜಕಾರಣಿ, ಇವರಿಬ್ಬರ ನಡುವೆ ಟ್ರಂಪ್ ಕೆಡ್ಡಕ್ಕೆ ಬಿದ್ದಿದ್ದಾರೆ ಅಂತ ಅನಿಸ್ತಾ ಇದೆ. ನಾಳಿನ ಮಾತುಕತೆ ಏನಾಗುತ್ತೆ, ಜೆಲೆನ್ಸ್ಕಿ ಟ್ರಂಪ್ ಕನ್ವೆ ಮಾಡ್ತಾರಾ ಅಥವಾ ಟ್ರಂಪ್ ಜೆಲೆನ್ಸ್ಕಿ ಸಂಬಂಧ ಕಿತ್ತು ಹೋಗುತ್ತಾ ಅಥವಾ ಗಟ್ಟಿಗೊಳ್ಳುತ್ತಾ, ಇದೆಲ್ಲದರ ಬಗ್ಗೆ ಆ ಮೀಟಿಂಗ್ ಆದ ಬಳಿಕ ನಿಮ್ಗೆ ಡೀಟೇಲ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಈ ಎಲ್ಲಾ ವಿಚಾರಗಳ ಹೊರತಾಗಿ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡುವ ಮೂಲಕ ನಿಮ್ಗೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಮತ್ತೆ ಸಿಗೋಣ.